ಬಹಳ ಸೊಗಸಾಗಿತ್ತು. ಮೊದಲನೇದಾಗಿ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. ಇಷ್ಟು ಅಚ್ಚುಕಟ್ಟಾಗಿ ಕೂತ್ಕೊಂಡು ನಮ್ಮ ಜಸ್ಟ್ ಮ್ಯಾರಿಡ್ ಲಾಂಚನ್ನು ನೀವು ನೋಡ್ತಿರೋದೇ ಒಂಥರ ಕಣ್ಣಿಗೆ ಹಬ್ಬ. ಇನ್ನೊಂದೇನು ಹೇಳ್ತಾರೆ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದರ್ಸ್ ಅ ವುಮನ್ ಅಂತ ಹೇಳ್ತಾರೆ. ಇವತ್ತು ಕನ್ನಡ ಚಲನಚಿತ್ರರಂಗಕ್ಕೆ ಒಂದು ಮಹಿಳೆ ನಿರ್ದೇಶಕಿಯಾಗಿ ಬರ್ತಾ ಇದ್ದಾರೆ. ಅವರ ಹಿಂದೆ 3 ದಿಗ್ಗಜರು ಬಂದು ಅವರನ್ನು ಪುಷ್ ಮಾಡ್ತಿರೋ ರೀತಿ ಇದೆಯಲ್ಲ, ಅದನ್ನು ನೋಡೋದೇ ಒಂದು ಈ ಒಂದು ವೇದಿಕೆ ಮೇಲೆ ಈ ಒಂದು ದೃಶ್ಯಾವಳಿನೇ ತುಂಬಾ ಅದ್ಭುತವಾಗಿತ್ತು ನನಗೆ. ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋದು ಇನ್ನೊಂದು ಒಂಥರ ಹೆಮ್ಮೆ. ಬಾಬಿ ಮ್ಯಾಮ್ ಮೊದಲು ನನ್ನನ್ನು ಅಪ್ರೋಚ್ ಮಾಡಿ ಈ ಥರ ಒಂದು ಪಾತ್ರ ಬರೆದಿದ್ದೀನಿ, ಸಹನಾ ಅನ್ನೋ ಪಾತ್ರ ಅಂತ ಹೇಳಿದಾಗ, ಆಯಿತು ಈ ಸಹನಾ ಅನ್ನೋದು ಹೇಗಿರ್ತಾಳೆ, ಇವಳಿಗೆ ಜಾಸ್ತಿ ಸಹನೆ ಇದೆ ಇವಳಿಗೆ ಅನ್ನೋ ಅಂತಹ ಕುತೂಹಲ ಎಲ್ಲ ಜಾಸ್ತಿ ಶುರು ಆಗುತ್ತೆ. ಹೌದು, ಆದರೆ ಸ್ಕ್ರಿಪ್ಟ್ ಓದ್ತಾ ತಿಳಿತಾ ಗೊತ್ತಾಯಿತು ಇದು ಸಹನಾ ಅಲ್ಲ, ಇದು ಬಾಬಿ ಮ್ಯಾಮೆ ಅಂತ ನನಗೆ ಗೊತ್ತಾಯಿತು. ಹಾಗಾಗಿ ಅವರ ಹಾವಭಾವ, ಅವರ ಭಾಷೆ, ಅವರು ಯಾವ ರೀತಿ ಜನರ ಜೊತೆ ಮಾತಾಡ್ತಾರೆ, ಇದನ್ನೆಲ್ಲ ನಾನು ಹಾಗೆ ಅಬ್ಸರ್ವ್ ಮಾಡಿ ಅದನ್ನೇ ಆದಷ್ಟು ಸ್ಕ್ರೀನಿಗೆ ತಗೊಂಡು ಬರೋಣ. ಅದೇ ರೀತಿ ಕಣ್ಣಿಗೆ ಕಾಡಿಗೆ ಹಾಕೋದಾಗಲಿ, ಅದೇ ರೀತಿ ಆ ಸ್ಟೈಲಲ್ಲಿ ಕುಂಕುಮ ಹಾಕೋದಾಗಲಿ, ಅದನ್ನೆಲ್ಲ ನನ್ನ ಪಾತ್ರಕ್ಕೆ ನಾನು ತಗೊಂಡ್ರೆ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಬರಬಹುದೇನೋ ಅಂತ ಅಂದ್ಕೊಂಡೆ. ಸಹನಾ ಅನ್ನೋ ಪಾತ್ರದ ಬಗ್ಗೆ ಮಾತಾಡಬೇಕು ಅಂತ ಅಂದರೆ, ಹೆಸರಿಗೆ ತಕ್ಕಾಗೆ ಇವಳಿಗೆ ಸಹನೆ ಇದೆ. ಯಾವುದರಲ್ಲಿ ಅಂದರೆ, ಅವಳ ಗುರಿಯನ್ನು ಅಚ್ಚುಕಟ್ಟಾಗಿ ಛಲಗಾತಿಯಾಗಿ ಹೋಗಿ ಸಾಧಿಸಲೇಬೇಕು ಅನ್ನೋ ಒಂಥರ ಆ ಛಲ ಏನಿರುತ್ತೆ, ಆ ಹಾದಿಯಲ್ಲಿ ಅವಳಿಗೆ ಸಹನೆ ಇದೆ. ಆದರೆ ಪ್ರೀತಿಗೆ ಬಿದ್ದಾಗ ಬಹಳ ಅಸಹನೆ ಇದೆ ಅವಳಿಗೆ. ಈ ಒಂದು ಜರ್ನಿ ನನಗೆ ಅಂದರೆ ಆ ಪಾತ್ರ ನಿರ್ವಹಿಸೋದಕ್ಕೆ ತುಂಬಾ ಚೆನ್ನಾಗಿತ್ತು. ಶೈನ್ ಅವ್ರು ಹೇಳಿದಾಗೆ ಜಾಸ್ತಿ ನನ್ನ ಸೀನ್ಗಳು ಅವ್ರ ಜೊತೆನೇ ಇತ್ತು. ಬಹಳ ಒಳ್ಳೆ ಕೋ ಆರ್ಟಿಸ್ಟ್, ತುಂಬ ಸೀನಿಗೆ ಕಂಫರ್ಟ್ ಮಾಡೋ ಥರ ಆಗಲಿ, ಆ್ಯಂಡ್ ಫ್ರೆಂಡ್ಲಿ ಅಂದರೆ ಸೆಟ್ ಆಫ್ ಸ್ಕ್ರೀನ್ ಅಂತ ಏನು ಹೇಳ್ತಾರೆ, ತುಂಬ ಚೆನ್ನಾಗಿ ಗೊತ್ತು ಅವ್ರಿಗೆ ಸ್ನೇಹಜೀವಿ ಆಗಿರೋದು ಹೇಗೆ ಅಂತ. ನನ್ನ ಜೊತೆ ಅಷ್ಟೇ ಅಲ್ಲ, ತಂತ್ರಜ್ಞರ ಜೊತೆ ಆಗಿರಬಹುದು, ನಿರ್ದೇಶಕರ ಜೊತೆ ಆಗಿರಬಹುದು, ತುಂಬ ಚೆನ್ನಾಗಿ ಮಾತಾಡಿಕೊಂಡು ಹಾಗೆ ಹೋಯ್ತಾ ಶೂಟಿಂಗು ಅನ್ನೋ ಅಷ್ಟು ತುಂಬ ಚೆನ್ನಾಗಿ ಸ್ನೇಹಜೀವಿ ಆಗಿದ್ದರು. ಥ್ಯಾಂಕ್ ಯು ಸೋ ಮಚ್. ನನಗೆ ಥ್ಯಾಂಕ್ ಯು, ಈ ಕಂಫರ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಜನೀಶ್ ಸರ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಬಹುಶಃ ನಾನು ಅವರ ಅಭಿಮಾನಿಯಾಗಿದ್ದು ಘಾಟಿಯ ಇಳಿದು ಹಾಡನ್ನು ಕೇಳಿದಾಗ ಅಲ್ಲಿಂದ ಕೇಳ್ಕೊಂಡು ಬರ್ತಾ ಇದ್ದೀನಿ. ಕಾಗದದ ದೋಣಿಯಲ್ಲಿ ಆಯಿತು, ಅದಾದ ನಂತರ ಭೂಮಿಯೆಲ್ಲ ಮುಳ್ಳು, ಅದನ್ನು ನಾನು ನನ್ನ ರಿಂಗ್ ಟೋನ್ ಆಗಿ ಸಹ ಮಾಡಿಕೊಂಡಿದ್ದೆ. ಸಂಗೀತ ನಿರ್ದೇಶಕ ಅಂತ ಹೇಳಿದಾಗ ನಾನು ಅವರ ಅಭಿಮಾನಿಯಾಗಿದ್ದೆ. ಆದರೆ ಅವರ ಕಡೆಯಿಂದ ಕರೆ ಬಂದು ಅವರು ನಿರ್ಮಾಣ ಮಾಡ್ತಿರೋ ಅಂತಹ ಮೊದಲ ಚಿತ್ರದಲ್ಲಿ ನೀವು ನಾಯಕಿ ಆಗ್ತಿದ್ದೀರಾ ಅನ್ನೋದು ಅದು ಎಂಥ ಭಾಗ್ಯನೋ ಏನೋ ನನಗೆ ಗೊತ್ತಿಲ್ಲ. ತುಂಬ ಹೃದಯದ ಧನ್ಯವಾದಗಳು ಸರ್, ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ತುಂಬಾ ಖುಷಿ ಆಯಿತು ನಿಮ್ಮ ಜೊತೆ ಕೆಲಸ ಮಾಡಿದ್ದು. ಬಾಬಿ ಮ್ಯಾಮ್, ನಿಮ್ಮ ಬಗ್ಗೆ ನಾನೇನೂ ಮಾತಾಡೋದಿಲ್ಲ ಜಾಸ್ತಿ. ಯು ಬೀನ್ ಅ ವೆರಿ ಅಂದರೆ ನನಗೆ ತುಂಬ ಖುಷಿ ಕೊಟ್ಟಿರುವಂಥ ನಿರ್ದೇಶಕಿ ನೀವು. ಖುಷಿ ಆಗುತ್ತೆ ಒಂದು ಹೆಣ್ಣು ಮಗು ಈ ಥರ ನಿರ್ದೇಶಕರ ಒಂದು ಚೌಕಟ್ಟಿನಲ್ಲಿ ನಿಂತ್ಕೊಂಡು ಡೈರೆಕ್ಟ್ ಮಾಡುವಾಗ. ಒಂದು ಹೆಣ್ಣಿನ ಹೃದಯ ಯಾವ ರೀತಿ ಯೋಚನೆ ಮಾಡುತ್ತೆ ನಿರ್ದೇಶಕರ ಜಾಗದಲ್ಲಿ ನಿಂತಾಗ ಅನ್ನೋದನ್ನು ಕೂಡ ನಾನು ನೋಡಿದೆ. ತುಂಬಾ ಖುಷಿ ಆಯಿತು ಮ್ಯಾಮ್, ಥ್ಯಾಂಕ್ ಯು. ಎಲ್ಲ ತಂತ್ರಜ್ಞರಿಗೂ ಧನ್ಯವಾದಗಳು. ಹಾಗೂ ಅಚ್ಚುಕಟ್ಟಾಗಿ ನನ್ನ ಜೊತೆ ಸಹನಾ ಪಾತ್ರಕ್ಕೆ ಏನೇನೆಲ್ಲ ಪುಷ್ ಬೇಕೋ ಕೊಟ್ಟಂಥ ಎಲ್ಲ ಕಲಾವಿದರಿಗೂ ತುಂಬ ಹೃದಯದ ಧನ್ಯವಾದಗಳು. ಇಷ್ಟೊತ್ತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋ ನಿಮಗೆ ಧನ್ಯವಾದಗಳು. ಹಾಗೆ ಮಾಧ್ಯಮ ಮಿತ್ರರೇ, ಮತ್ತೊಮ್ಮೆ ಹೇಳ್ತೀನಿ ಧನ್ಯವಾದಗಳು. ನೀವಿಲ್ಲದೆ ನಾವಿಲ್ಲ, ವೇದಿಕೆ ಇಲ್ಲದೆ ಅಥವಾ ಕ್ಯಾಮರಾ ಇಲ್ಲದೆ ನಾವೇನು ಹೇಳ್ತೀವಿ ಅದು ಬಹುಶಃ ಎಲ್ಲರಿಗೂ ತಲುಪೋದು ಬರೀ ನಿಮ್ಮಿಂದ ಮಾತ್ರ. ಬಂದಿರೋದಕ್ಕೆ ಥ್ಯಾಂಕ್ ಯು. ಕಾಫಿ ಟೀ ಎಲ್ಲ ತಿಂದು ಹೋಗಿ ಉಪಚಾರ ಮುಗಿಸ್ಕೊಂಡು ಹೋಗಿ. ಥ್ಯಾಂಕ್ ಯು.